ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು 4th ಡೇ ಮೈಸೂರೊಳಗೆ. ಟೋಟಲಿ 5 ಡೇಸ್ ಹೋಗಿದ್ವಿ. ಫಸ್ಟ್ ಡೇ ಎಕ್ಸಿಬಿಷನ್ ಆಯಿತು, ಸೆಕೆಂಡ್ ಡೇ ಪೂರ ಅಂಬಾರಿ, ಥರ್ಡ್ ಡೇ ಫುಡ್ ಕೋರ್ಟ್, ನಂಜನಗೂಡು ಬೆಟ್ಟ ಎಲ್ಲ ಆಯಿತು. ಇದು 4th ಡೇ. ಸೊ ಇಲ್ಲೇ ಫಸ್ಟ್ ಪ್ಯಾಲೇಸಿಗೆ ಹೋದ್ವಿ, ಸೆಂಟರ್ ಆಫ್ ಅಟ್ರಾಕ್ಷನ್ ಅದಲ್ಲ, ಅಲ್ಲಿಂದ ಸ್ಟಾರ್ಟ್ ಮಾಡೋಂತ. ಅಲ್ಲಿ ನಮ್ಗೆ ಹರೀಶ್ ಗೌಡ್ರು ಅಂತಂದು ಗೈಡ್ ಸಿಕ್ಕರು. ಬರೀ ನಾವು ತೋರ್ಸ್ಕೊಂಡ್ಬರ್ತೇನೆ ಇಲ್ಲೆಲ್ಲ ಅಂತಂದು 100 ರೂಪೀಸ್ ಅವ್ರು ಅಷ್ಟೆಲ್ಲ ತೋರ್ಸ್ಕೊಂಡ್ಬಂದ್ರು. ಇರೋರು ಭಾರಿ ಬೆಸ್ಟ್ ಇದ್ರು. ಇಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋದ್ರು, ಅಂಬಾರಿ ಮಾಡೆಲ್ ಇಟ್ಟಾರ ನೋಡ್ರಿಲ್ಲ ಅಂತೆಲ್ಲ. ಬೆಸ್ಟ್ ಅನ್ನಿಸ್ತು, 100 ರೂಪಾಯಿ ಕಮ್ಮಿನೇ ಅನ್ನಿಸ್ತು ಪಾಪ. ಆಮೇಲೆ ಇದು ಎಣ್ಣೆಗೆ ಹೋಗಿದ್ವಲ್ಲ, ಅದೇ ಟೈಪ್ ಹ್ಯಾಂಡಿಕ್ರಾಫ್ಟ್ ಇದಕ್ಕೆ ಕರ್ಕೊಂಬಂದಿದ್ರು. ನಾವು ಆ್ಯಕ್ಚುಲಿ ಶಾಪಿಂಗ್ ಮಾಡಿಬಿಟ್ಟಿದ್ವಿ. ಸೊ ಇಲ್ಲಿ ನೋಡೋಣ ನಿಮಗೆ ಡಿಫ್ರೆಂಟ್ ಸಿಗ್ತೈತ್ರ ಅಂತ ನೋಡಿದ್ವಿ. ಸೊ ಈ ಟೈಪ್ ಶೋ ಪೀಸಸ್, ಫ್ಯಾಕ್ಟ್ರಿ ಅಂತ ಹಾಕಿರ್ತಾರೆ. ಆ್ಯಕ್ಚುಲಿ ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಆಗಲ್ಲ, ಅಲ್ಲಿ ಮ್ಯಾನುಫ್ಯಾಕ್ಚರ್ಡ್ ಐಟಮ್ಸ್ ತಂದು ಇಟ್ಟಿರ್ತಾರೆ. ಕಾಸ್ಟ್ಲಿ ಅನ್ನಿಸ್ತು ಒಂದು ಸ್ವಲ್ಪ, ಗೊತ್ತಿಲ್ಲ, ವರ್ತಿತ್ತು ಅನಿಸುತ್ತೆ ನನಗೆ. ಯಾಕೋ ಅನ್ನಿಸ್ತು. ಸ್ಮಾಲ್ ಅದು ಬೀಡ್ಸ್ ಎಲ್ಲ ಇಲ್ಲೇ ರೇಟ್ ಬೇರೆ ಇದ್ರು, ಅಲ್ಲಿ 1000 ಅಂದಿದ್ದು ಇಲ್ಲಿ 600ಗೆ ಇದ್ರು. ಸೊ ನೋಡಿ ಪರ್ಚೇಸ್ ಮಾಡ್ರಿ, 1-2 ಕಡೆ ಇಂಥದ್ದು ಇರ್ತೈತಲ್ಲ, ಭಾಳ ಇಂಥವು ಎಣ್ಣೆ ಕಾವೇರಿ. ಆಮೇಲೆ ಗೊತ್ತಾಯ್ತು ನಂಗೆ ಅಂತ. ಆದ್ರೆ ಶಾಪಿಂಗ್ ಮಸ್ತ್ ಎಲ್ಲ ಸಿಗ್ತಾವೆ, ಆದ್ರೆ ಡಿಫ್ರೆಂಟ್ ರೇಟ್ ಇರ್ತೈತಿ. ಅಲ್ಲಿ 1000 ಇದ್ದಿದ್ದು ನಮ್ಗೆ 600 ಇದ್ರಿಲ್ಲ. ರಿಯಲ್ ಸ್ಯಾಂಡಲ್ವುಡ್ ಬೀಡ್ಸಿನ ಸರ. ಆಮೇಲೆ ಸ್ಟ್ಯಾಚ್ಯೂಸ್ ಎಲ್ಲ ಇರ್ತಾವೆ, ರಿಯಲ್ ಸ್ಯಾಂಡಲ್ವುಡ್ಡಿಂದು, ರೋಸ್ ವುಡ್ಡಿಂದೆಲ್ಲ. ಒಳಗೆ ಹೋಗ್ಬೇಕು, ಒಂದ್ಸಲ ಹೋಗಕ್ಕೆ ಅಡ್ಡಿ ಇಲ್ಲ. ಉಯ್ಯಾಲ ಇರ್ತದೆ, ಜೋಕಾಲಿ, ಆಮೇಲೆ ಕೃಷ್ಣನ್ ಮೂರ್ತಿ, ಎಲ್ಲಾನು ವೆರೈಟಿ ಇರ್ತಾವೆ. ಅಲ್ಲಿ ಬೇರೆ ವಿಡಿಯೋ ಮಾಡೋಕೆ ಕಲಾವಿಲ್ಲ. ಫೇಸ್ ಪ್ಯಾಕ್ಸ್, ಪರ್ಫ್ಯೂಮ್ಸು, ಉದ್ದಿನ ಕಡ್ಡಿ. ಆನೆ ನೋಡೆಲ್ಲ ನನ್ನ ಮಕ್ಕಳು ಮತ್ತೆ ಇಲ್ಲೇನು ಬಂದ್ಬಿಟ್ಟಿದ್ವಿ ಮಾನಕತ್ತಿದ್ರು. ಅವ್ರಿಗೆ ಖುಷಿ. ನೆಕ್ಸ್ಟ್ ಕರ್ಕೊಂಡೋಗಿದ್ರು ಈ ಚರ್ಚಿಗೆ. ಸೊ ಇಲ್ಲಿ ಕ್ರೌಡ್ ಒಂದು ಸ್ವಲ್ಪ ಇತ್ತು. ಪ್ರೇಯರ್ ಮಾಡೋ ಪಾಪ ಮಾಡಕತ್ತಿದ್ರು ಅಷ್ಟು. ಓಕೆ, ಇಷ್ಟು ಸ್ವಲ್ಪ ಫೋಟೋಸ್ ವಿಡಿಯೋಸ್ ಮಾಡ್ಕೊಂಡು ಅಷ್ಟೇನು ಟೈಮ್ ಸ್ಪೆಂಡ್ ಮಾಡಲಿಲ್ಲ ಅಲ್ಲಿ. ಹಾಫ್ ಆನ್ ಅವರ್ ಅಥವಾ 40 ಮಿನಿಟ್ಸ್ ಸಾಕಿಲ್ಲ. ಕನ್ಸ್ಟ್ರಕ್ಷನ್ ಮಾತ್ರ ಮಸ್ತ್, ಅದ್ಭುತ. ಕಲರ್ಸ್, ವೈಟ್ ಸ್ಟ್ರಕ್ಚರ್, ಪೀಸ್ ಆಫ್ ಮೈಂಡ್. ಅಲ್ಲಿ ಹೋದ ತಕ್ಷಣ ಅನ್ಸ್ಬಿಡ್ತೈತಿ ಸೈಲೆಂಟ್ ಆಗ್ಬಿಡ್ಬೇಕು ಅಂತಂದು. ಚಂದ ಇತ್ತು. ನನ್ನ ಮಕ್ಕಳು ಗಲಾಟೆಗೆ ಅಂತ ಬಂದ್ವಿ ಹೊರಗೆ. ಸೊ ಹಿಯರ್ ಕಮ್ಸ್ KGF ಶೂಟ್ ಆಗಿದ್ದ. ಯಾವ್ದು ಹೇಳಿ, ಲಲಿತ್ ಮಹಲ್. ಮಸ್ತ್ ಅಂದ್ರೆ ಮಸ್ತ್ ಇತ್ತು. ಆಮೇಲೆ ಇಲ್ಲಿ ಪರ್ ಪರ್ಸನ್ 100 ರೂಪೀಸ್ ಏನೋ ಇತ್ತು. ಆ್ಯಂಡ್ ಕಾಂಪ್ಲಿಮೆಂಟ್ರಿ ಅಂತ ಟೀ ಬಿಸ್ಕೆಟ್ ಕೊಡ್ತಾರಿಲ್ಲ. ಹೋಟೆಲ್ ಐತೆ ಆ್ಯಕ್ಚುಲಿ, ಇದು ಹೋಟೆಲು. ಇವರಿಗೆ ಇಲ್ಲಿ ಒಳಗೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅಷ್ಟಕ್ಕೆ ಬಿಟ್ಬಿಡ್ತಾರೆ ಅವ್ರು ಹೇಳಿ. ಇದು ಲಿಫ್ಟ್ ನೋಡ್ರಿ, ಸಿಟ್ಟಿಂಗ್ ಹಳೆ ಕಾಲದ ಲಿಫ್ಟ್. ಇದು ಅರಮನೆಯೊಳಗೆ ಐತಿ ಇದೇ ಟೈಪ್. ಹೊರಗಿಂದ ನೋಡ್ಬೋದು. ಯೂಸ್ ಮಾಡಂಗಿಲ್ಲ ಅನಿಸುತ್ತೆ. ಅಂದ್ರೆ ಯಾರು ಲಾಡ್ಜ್ ಮಾಡಿರ್ತಾರಲ್ಲ, ನೆಸೆಸಿಟಿ ಇದ್ರೆ ಫಸ್ಟ್ ಫ್ಲೋರಿಗೆ ಹೋಗಕ್ಕಂತ ಅವ್ರಿಗೆ ಯೂಸ್ ಮಾಡ್ಬೋದು. ಆಮೇಲೆ ಫಸ್ಟ್ ಫ್ಲೋರಿಗೆ ಅಲಾವಿಲ್ಲ ಇಲ್ಲಿ ಹೋದ್ರೆ, ಬರೀ ಗ್ರೌಂಡ್ ಫ್ಲೋರ್ ಅಷ್ಟೇ ನೋಡ್ಬೋದು. ಮಸ್ತ್ ಇತ್ತು ಕನ್ಸ್ಟ್ರಕ್ಷನ್. ಮಕ್ಕಳಿಗೆ ಕರ್ಕೊಂಡು ಹೋಗ್ರಿ. ಅವ್ರು ಸೋಷಿಯಲ್ ಸೈನ್ಸ್ ಎಲ್ಲ ಓದಬೇಕಾದ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಪ್ಯಾಲೇಸ್, ರಾಜರು ಹೆಂಗ ಇದು ವಾರ ಮಾಡ್ತಿದ್ರು, ಯಾಕೆ ಅಕ್ವೈರ್ ಮಾಡ್ಕೊಂತಿದ್ರು, ಮಸ್ತ್ ಇತ್ತು. ಇದು ರಾಜರು ಗಿಫ್ಟ್ ಮಾಡಿದಾಗ ಇದು ರಾಣಿಗೆ ನಿನ್ಗೆ ಅಂತ, ಅದು ಫೀಲ್ ಹೆಂಗಿರ್ತೈತೆ ಅಂತ ಅದನ್ನು ನೋಡ್ಬೋದು. ಈಗ ಮಾಡರ್ನೈಸ್ ಮಾಡ್ಯಾರ, ಬಟ್ ಸ್ಟಿಲ್ ವಿ ಕ್ಯಾನ್ ಇಮ್ಯಾಜಿನ್ ಹೆಂಗಿರ್ತೈತೆ. ಆದ್ರೆ ಅವ್ರು ಇಂಥ ಪ್ಯಾಲೇಸ್ನ ಹೆಂಗೆ, ಐ ಮೀನ್ ಎಷ್ಟೆಲ್ಲ ಪರ್ ಡೇ ಎಷ್ಟು ಸ್ಟೆಪ್ಸ್ ಹಾಕಿದ್ರು, ಕ್ಯಾಲರೀಸ್ ಬರ್ನ್ ಮಾಡಕ್ಕೆ ಇಷ್ಟು ಅಡ್ಡಾಡಿದ್ರು, ಆ್ಯಂಡ್ ಹೆಂಗೆಲ್ಲ ಯೂಸ್ ಮಾಡ್ಕೊಂತಿದ್ರು ಅವರು. ಮಸ್ತ್ ಅನ್ನಿಸ್ತು. ಕಾಂಪ್ಲಿಮೆಂಟ್ರಿ ಟೀ, ಕಾಫಿ ಇರ್ತೈತಿ. ಫಸ್ಟ್ ಫ್ಲೋರ್ ಎಲ್ಲ ರೂಮ್ ಮಾಡ್ಕೊಂಡು ಇರೋರ್ಗೆಲ್ಲ ಆಗುತ್ತೆ. ವ್ಯೂವರ್ಸಿಗೆಲ್ಲ, ವಿಸಿಟರ್ಸಿಗೆ ಗ್ರೌಂಡ್ ಫ್ಲೋರ್ ಬಿಟ್ಟಿದ್ರು. ಇದು 1 ಅವರ್ 1.5 ಅವರ್ ಆಗ್ಬೋದು. ಹಿಂಗೆಲ್ಲ ಫೋಟೋ ಸೆಕ್ಷನ್. ಆಮೇಲೆ ಹಿಂಗೆ ದೀಪಾವಳಿಗಂತ ಸ್ಪೆಷಲ್ ಫ್ಲೋರ್ನ ಹಿಂಗೆ ಮಾಡಿದ್ರು, ಅಲ್ಲೆಲ್ಲ ಫೋಟೋ ತೆಗೆಸ್ಕೊಳಕತ್ತಿದ್ರು. ಅದನ್ನ ಮುಗಿಸ್ಕೊಂಡು ಚಂದ ಇತ್ತು. ವರ್ತ್ ವಾಚಿಂಗ್. ಮಕ್ಳಿಗೆ ತೋರ್ಸಕ್ಕೆ ಅಡ್ಡಿಲ್ಲ. ದೇ ಹ್ಯಾವ್ ಒಂದು ಇಮೇಜ್ ಇರ್ತೈತಿ. ಸೊ ಪ್ಯಾಲೇಸ್ ಹಿಂಗೆಲ್ಲ ಅಂತ
ಚೆನ್ನಾಗಿತ್ತು, ಅಟ್ರಾಕ್ಟಿವ್. ಆ ಪ್ಯಾಲೇಸ್ಗಿನ ಈ ಪ್ಯಾಲೇಸ್ ಅಟ್ರಾಕ್ಟಿವ್ ಐತಿ, ಆದ್ರೆ ಅದು ಮಾತ್ರ ಬಹಳ ರಾಯಲ್ ಆಗೈತಿ ಹೇಳ್ಬೇಕಂದ್ರೆ ಆ ಪ್ಯಾಲೇಸ್, ಮೇನ್ ಪ್ಯಾಲೇಸ್. ಸೊ ನೆಕ್ಸ್ಟ್ ಅಲ್ಲಿಗೆ ಹೊಂಟ್ವಿ ನಾವು ಮೇನ್ ಪ್ಯಾಲೇಸಿಗೆ. ಅವರೆಲ್ಲ ಸ್ಟೋರಿ ಹೇಳ್ಕೊಂತ ಹೊಂಟಿದ್ರು, ಜಯಚಾಮರಾಜೇಂದ್ರ ಒಡೆಯರ್ ಅವ್ರದ್ದು ಇವ್ರದ್ದೆಲ್ಲ ಒಡೆಯರ್ ಸ್ಟೋರೀಸ್ ಎಲ್ಲ. ಸೊ ಫೈನಲಿ ಬಂದ್ವಿ. ಆಮೇಲೆ ಇಲ್ಲಿ ಪ್ಯಾಲೇಸ್ ಒಳಗೆ ಎಂಟ್ರಿ ಕೊಟ್ರೆ ಲೆಫ್ಟ್ ಸೈಡ್ ಎಲ್ಲ ವಾಶ್ರೂಮ್ಸ್ ಹೈಜಿನಿಕ್ ಮೇಂಟೈನ್ ಮಾಡ್ಯಾರ, ಶಾಪ್ಸ್, ಐಸ್ ಕ್ರೀಮ್ಸ್, ಟೀ, ಕಾಫಿ ಎಲ್ಲ ಸಿಗ್ತೈತಿ. ಆರಾಮ್ಸೆ ಹೋಗಿ ಕುತ್ಕೊಂಡು ಐಸ್ ಕ್ರೀಮ್ ತಿಂದು ಆಮೇಲೆ ನಾವು ಒಳಗೆ ಹೋದ್ವಿ. ಬಿಸಿಲಂತೂ ಸಿಕ್ಕಾಪಟ್ಟೆ ಇತ್ತು ಅವಾಗ. ಇದು ಮೇನ್ ಇದೇ ಸೆಂಟರ್ ಆಫ್ ಅಟ್ರಾಕ್ಷನ್, ಇಲ್ಲಿ ಕ್ರೌಡ್ ಸಿಕ್ಕಾಪಟ್ಟೆ ಇತ್ತು. ಸೊ ಇವೆಲ್ಲ ನೋಡಿದಾಗ ನಮ್ಮದು ಇಮ್ಯಾಜಿನೇಷನ್ ಮಾಡ್ಕೋಬೋದು, ಹೆಂಗೆಲ್ಲ ಕ್ವೀನ್ ಕಿಂಗ್ ಹೆಂಗೆ ಯೂಸ್ ಮಾಡ್ಕೊಂತಿದ್ರು ಇವೆಲ್ಲ, ಈ ಸ್ಟ್ರಕ್ಚರ್ಸ್ ಹೆಂಗೆ ಪ್ಲ್ಯಾನ್ ಮಾಡಿರ್ಬೇಡ, ಮಸ್ತ್ ಅನಿಸೈತಿ. ಹೋಗ ಈಸಿ ಅಲ್ಲ ಹೋಗೋದು, ಬಟ್ ಎಲ್ಲರೂ ಹೋಗ್ಬೇಕು ಒಂದ್ಸಲ, ಚಂದ ಇರ್ತೈತಿ. ಮಕ್ಳಿಗೆ ತೋರಿಸ್ರಿ. ಆಮೇಲೆ ಪ್ರೀವಿಯರ್ಸ್ ಅಂಬಾರೀಸ್ ಎಲ್ಲ ಹೆಂಗ್ ನಡೀತಿದ್ವು, ಜನ ಹೆಂಗ್ ನೋಡ್ತಿದ್ರು, ಕನ್ಸ್ಟ್ರಕ್ಷನ್ಸ್ ಮಸ್ತ್ ಇತ್ತು. ಆಮೇಲೆ ಇದು ಯುನಿಕ್ ಅನಿಸ್ತು ನಂಗೆ, ಈ ಸ್ಟೆಪ್ಸ್, ಇಲ್ಲ ಲಿಫ್ಟ್. ಇದೊಂದು ಡಾಕ್ಯುಮೆಂಟ್ರಿ ಮಾಡ್ಬೇಕು ಇವ್ರು. ಈಗ AI ಬಂದೈತಲ್ಲ, ಹೆಂಗ್ ಯೂಸ್ ಮಾಡ್ತಿದ್ರು, ಹೆಂಗೆಲ್ಲ ಯೂಸ್ ಮಾಡ್ತಿರೋದಿತ್ತು ಅಂತಂದ್ರೆ ಚಂದ ಅನಿಸುತ್ತೆ ನೋಡಕ್ಕೆ. ಆಕ್ಚುಲಿ ಈ ಅರಮನೆ ಒಳಗೆ ಅಂದ್ರೆ ಅದನ್ನ ನೋಡ್ಕೊಂಡು ಹೋಗಿ ನಮ್ಗೆ ಇನ್ನೂ ಬರ್ತೈತೆ, ಮಸ್ತ್ ಬರ್ತೈತೆ ಇಮ್ಯಾಜಿನೇಷನ್. ಚಂದ ಇತ್ತು, ವರ್ತ್ ವಾಚಿಂಗ್ ಅಟ್ಲೀಸ್ಟ್ ಒನ್ಸ್ ಇನ್ ಎ ಲೈಫ್. ಟ್ರೈ ಮಾಡ್ರಿ ನೋಡಕ್ಕೆ, ಮಕ್ಳಿಗೆ ತೋರ್ಸಕ್ಕಂತ್ರು ಮಸ್ತ್ ಇರ್ತೈತಿ. ರಾಯಲ್ಟಿ ಫೀಲ್ ಬರ್ತೈತಿ. ನಮ್ಮ ಕರ್ನಾಟಕದ ಪ್ಯಾಲೇಸ್. ನಾವು ಸ್ವಲ್ಪ ಟ್ರಾನ್ಸ್ಫರ್ ಆಗಿ ಹೋದಾಗ ಕರ್ನಾಟಕ ಅಂದ ತಕ್ಷಣ ಮ್ಯಾಕ್ಸಿಮಮ್ ಪೀಪಲ್ ಹೇಳ್ತಾ ಇದೆ ಬೆಂಗಳೂರು ಬಿಟ್ಟರೆ ಮಹಲ್, ಅಲ್ಲಿ ಮೈಸೂರು ಮಹಲ್ ಐತಲ್ಲ, ಆಮೇಲೆ ಸಿಲ್ಕ್ ಸ್ಯಾರೀಸ್. ಸೊ ಕರ್ನಾಟಕದಾಗಿರೋರು ಎಲ್ಲರೂ ಇದನ್ನ ನೋಡ್ಲೇಬೇಕು ಪ್ಯಾಲೇಸ್ ಒಂದ್ಸಲನಾರ. ಅಂಬಾರಿನು ನೋಡ್ರಿ, ಇದು ಕನ್ಸ್ಟ್ರಕ್ಷನ್ ಸ್ಟ್ರಕ್ಚರು, ಆ ಪೇಂಟ್, ಆ ಲೈಟ್ಸ್, ಹೆಂಗ ಕ್ರೌಡ್ ಹಂಗ ಜಾಸ್ತಿ ಹಾಕಂತ ಹೋಗ್ತು. ನಮ್ಗೆ ಏನದು ಇದು ನೋಡ್ಬೇಕಾಗಿತ್ತು, ಅಂಬಾರಿನ ಆಕ್ಚುಲಿ ಒಂದ್ ವಾರ ಏನೋ ಹೊರಗೆ ಇಡ್ತಾರೆ ಅಂತಂದ್ರೆ ಕ್ಲೋಸ್ ಆಗಿ ನೋಡ್ಬೋದು ಅಂತಂದು. ಸೊ ಅದನ್ನ ನೋಡ್ಕೊಂಡು ನಿಂತಿರುವತ್ಲೆ ಇನ್ನೂ ಸಿಕ್ಕಾಪಟ್ಟೆ ಕ್ರೌಡ್ ಆಗಿ ಸ್ಟಾರ್ಟ್ ಆಗ್ತದೆ. ನಾವಿನ್ನೂ ಸ್ವಲ್ಪ ಅಷ್ಟೇ ಹೋಗಿದ್ವಿ, ವಾಪಸ್ ಬಂದ್ಬಿಟ್ವಿ, ಇನ್ನು ಫುಲ್ ಕಂಪ್ಲೀಟ್ ಮಾಡಲಿಲ್ಲ ನಾವು. ಸೊ ನೋಡ್ರಿ ಕನ್ಸ್ಟ್ರಕ್ಷನ್ ಇದು, ಆನಿದು, ಆಮೇಲೆ ಅಲ್ಲಿ ಸ್ಟೆಪ್ಸ್ ಅದಾವು. ಇದು ಡೆಫಿನೆಟ್ಲಿ ಡಾಕ್ಯುಮೆಂಟ್ರಿ ಮಾಡಬೇಕು, ಒಂದು ಕ್ವೀನ್ ಹೆಂಗೆ ಟೈಮ್ ಪಾಸ್ ಮಾಡ್ತಿರ್ಲಿಲ್ಲ, ಹೆಂಗಿರ್ತೈತಿ ಲೈಫ್ ಸ್ಟೈಲ್ ಎಲ್ಲ ಅಂತ. ಸೊ ಇದು ಅಂಬಾರಿ ಎಲ್ಲ ಇಲ್ಲಿ ಇಟ್ಟಿದ್ರು. ಆಮೇಲೆ ಇಲ್ಲಿ ಗೈಡ್ ನಮ್ಗೆ ಒಳಗೆ ಬರಲಿಲ್ಲ, ಅವ್ರಿಗೇನೋ ಫೈನ್ ಇರ್ತೈತಂತ. ಆಮೇಲೆ ಅವರೆಲ್ಲ ಅಲ್ಲೇ ಹೊರಗೆ ಹೇಳಿದ್ರು ಸ್ಟೋರೀಸ್ ಇರೋದು ಇಷ್ಟಪಟ್ಟು 100 and something ಟೆಂಪಲ್ಸ್ ಅದಾವೆಲ್ಲ ಅಂತ. ಸೊ ಡೆಫಿನೆಟ್ಲಿ ಇದು ಡಾಕ್ಯುಮೆಂಟ್ರಿ ಮಾಡಬೇಕು, ಟೆಂಪಲ್ಸ್ಗೆಲ್ಲ ಹೆಂಗೆ ಡೈಲಿ ಲೈಫ್ ಹೆಂಗಿರ್ತಿತ್ತು ಅವ್ರ ರುಟೀನ್ ಎಲ್ಲ ಅಂತ. ಮಸ್ತ್ ಐತೆ, ಎಲ್ಲರೂ ಹೋಗಿ ಬರ್ರಿ. ಸಿ ಯು ಆಲ್ ಇನ್ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.